ನಮಸ್ಕಾರ ಎಲ್ಲರಿಗೂ. ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಇಡ್ಲಿ ಪಾತ್ರೆಯಲ್ಲಿ ಉಬ್ಬುವ ಪೂರಿಗಳು, ಇಡ್ಲಿ ಪಾತ್ರೆಯಲ್ಲಿ ಪೂರಿ ಹೇಗೆ ಉಬ್ಬುತ್ತೆ ಅಂತ ನಾನಿವತ್ತು ಒಂದು ಹೊಸ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮು ನೋಡಿ, ನಾನು ಬಾಣಲಿಗೆ 2 ಕಪ್ಪು ನೀರು ಹಾಕ್ಕೊಳ್ತೀನಿ. 2 ಕಪ್ ನೀರು ಹಾಕ್ಕೊಂಡು ಸ್ಟವ್ ಹಚ್ಕೊಳ್ತೀನಿ. ಸ್ಟವ್ ಹಚ್ಕೊಂಡು ನಾನು ಲೋ ಸಿಮ್ ಇಡ್ತೀನಿ. ತುಂಬ ಲೋ ಸಿಮ್ ಇಟ್ಟು ನೀರು ಕುದೀತಾ ಇದೆ. ನೀರು ಕುದಿಯುವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಳ್ಳೇಬೇಕು, ಸೋಡಾ ಬೇಡ, ಏನೂ ಬೇಡ. ಹಾಗೆ ಪೂರಿ ಹೇಗೆ ಉಬ್ಬುತ್ತೆ ಅಂತ ನೋಡಿ ಈ ವಿಡಿಯೋದಲ್ಲಿ, ಮುಂದೆ ನಿಮಗೆ ಗೊತ್ತಾಗುತ್ತೆ. ನಾನು ಉಪ್ಪೆಲ್ಲ ಕರಗಿದ ನಂತರ ಲೋ ಸಿಮ್ ಇಟ್ಕೊಂಡಿದ್ದೀನಿ. ಹೈ ಫ್ಲೇಮ್ ಏನೂ ಬೇಕಾಗಿಲ್ಲ. ನಾನು ಒಂದು ಅರ್ಧ ಕಪ್ಪು ನಾನು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಆಯಿತು, ಆಗೂ ಪರವಾಗಿಲ್ಲ, ಬಾಣಲಿ ಬಿಸಿ ಇರುತ್ತೆ. ಹಾಗಾಗಿ ನಾನು ಮತ್ತು ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಜರಡೆ ಹಿಡ್ದು ಇಟ್ಕೊಂಡಿರೋ ಗೋಧಿ ಹಿಟ್ಟು, ಅರ್ಧ ಕಪ್ಪು ಗೋಧಿ ಹಿಟ್ಟು, ಅರ್ಧ ಕಪ್ಪು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಏಕೆಂದರೆ ರವೆಗೆ ತುಂಬ ನೀರು ತುಂಬ ಎಳೆಯುತ್ತೆ. ಹಾಗಾಗಿ ಮತ್ತೆ ನಾನು ಇನ್ನೂ 1 ಕಪ್ಪು ನೀರು ಹಾಕ್ಕೊಳ್ತೀನಿ. ಯಾಕೆಂದರೆ ಹದ ಎಷ್ಟು ಬೇಕೋ ಅಷ್ಟು, ನಮಗೆ ಹಿಟ್ಟು ಚಪಾತಿಗೆ ಯಾವ ಥರ ಕಲಿಸ್ತೀವೋ ಅಷ್ಟು ಹದ ಬರೋವರೆಗೂ ನಾವು ಬಾಣಲಿನಲ್ಲೇ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಈ ಥರ ಕ್ಲೀನಾಗಿ ಲೋ ಸಿಮ್ಮಲ್ಲಿ ಗೋಧಿ ಹಿಟ್ಟು ಚಿರೋಟಿ ರವೆ ಮಿಕ್ಸ್ ಆಗೋ ಥರ ನಾನು ಕಲಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ತಣ್ಣಗಾದ ನಂತರ ನಾನು ಇಳಿಸ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಅದಕ್ಕೆ ಹಾಕಿದ್ದೀನಿ. ಎಣ್ಣೆ ಕಾಯಿಸಿ ಹಾಕಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ಯಾವುದೇ ಥರ ಪೂರಿ ಮಾಡಲಿ, ನಾರ್ಮಲ್ ಪೂರಿ ಮಾಡಲು ಅಷ್ಟೇನೆ ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಪೂರಿನ ಎಷ್ಟು ದಿವಸ ಆದರೂ ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಸೇವ್ ಮಾಡಿ ಇಟ್ಕೊಳ್ಳೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿನ್ನುವಂಥ ಪೂರಿ ಎಲ್ಲರೂ ತಿನ್ಬೋದು, ದೊಡ್ಡವರು ಚಿಕ್ಕವರು ಎಲ್ಲರೂ ತಿನ್ಬೋದು. ಬಟ್ ಏನು ಅಂದರೆ ಸಣ್ಣ ಮಕ್ಕಳಿರ್ತಾರೆ ಮನೆಯಲ್ಲಿ, ಸ್ಕೂಲ್ಗೆ ಹೋಗೋವಂಥ ಮಕ್ಕಳಿರ್ತಾರೆ. ನೀವು ದಿಢೀರಂತ ಪೂರಿ ಮಾಡಿಕೊಡಿ ಅಂತ ಅಂದರೆ ಮಾಡ್ಕೊಡೋಕ್ಕಾಗಲ್ಲ. ಈ ಥರ ನೀವು ರೆಡಿ ಮಾಡಿಟ್ಕೊಂಡು ಒಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಫ್ರಿಜ್ಜಲ್ಲಿ ಸೇವ್ ಮಾಡಿಟ್ಕೊಂಡ್ರೆ ಮತ್ತು ಸ್ಟೋರ್ ಮಾಡಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಪೂರಿನ ಎಣ್ಣೆಗೆ ಹಾಕಿ ತೇಲಿಸ್ಬಿಟ್ಟು ಕೊಡ್ಬೋದು. ಅದಕ್ಕೋಸ್ಕರ ನಾನು ಇದು ಟಿಪ್ಸು ಅಂತಲೂ ಹೇಳ್ಬೋದು ಈ ವಿಡಿಯೋನ. ಈ ಥರ ನಾನು ದೊಡ್ಡದಾಗಿ ಚಪಾತಿ ಹಿಟ್ಟು ದೊಡ್ಡದಾಗಿ ತಗೊಂಡು ಈ ಥರ ದೊಡ್ಡದಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಲಟ್ಟಿಸ್ಕೊಂಡು ನಾನು ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಏಕೆಂದರೆ ಇದು ಮಸಾಲೆ ಬಾಕ್ಸಲ್ಲಿರುತ್ತೆ ಒಂದು ಬೌಲು. ಆ ಬೌಲಲ್ಲಿ ಆ ಕಪ್ಪು ಇಷ್ಟು ಚೆನ್ನಾಗಿರುತ್ತೆ. ಏಕೆಂದರೆ ಇಡ್ಲಿ ಪಾತ್ರೆಗೆ ಎಷ್ಟು ಬೇಕೋ ಅಷ್ಟು ನಾನು ಮೆಜರ್ಮೆಂಟ್ ನೋಡಿಕೊಂಡು ಇದರಲ್ಲೇ ರೌಂಡು ಶೇಪ್ ತಗೊಳ್ತಾ ಇದ್ದೀನಿ. ಶೇಪ್ ತಗೊಂಡು ಎಲ್ಲ ಈ ಥರ ಒಂದು ಪ್ಲೇಟಲ್ಲಿ ಜೋಡಿಸ್ಕೊಳ್ತೀನಿ. ನೋಡಿ, ಮಧ್ಯದಲ್ಲೂ ಅಷ್ಟೇ ಗ್ಯಾಪ್ ಇದೆ, ಏನು ವೇಸ್ಟ್ ಏನಿಲ್ಲ. ಗ್ಯಾಪ್ ಇರೋದನ್ನು ಸಹ ನಾವು ಮಾಡ್ಕೋಬೋದು. ನೋಡಿ, ಎಷ್ಟು ನೀಟಾಗಿ ರೌಂಡ್ ಶೇಪಾಗಿ, ಎಷ್ಟು ಮುದ್ದಾಗಿ ಕ್ಲೀನಾಗಿ ಕ್ಯೂಟಾಗಿ ಬಂದಿದೆ ಅಲ್ವಾ. ಹಾಗಾಗಿ ಮಧ್ಯದಲ್ಲಿರೋದು ಸಹ ನಾವು ಟೈಮ್ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಅದನ್ನು ಸಹ ನಾನು ಕಟ್ ಮಾಡಿ ಜೋಡಿಸ್ಕೊಳ್ತಿದ್ದೀನಿ. ಈ ಎಲ್ಲನೂ ಸಹ ನಾನು 2-3 ಚಪಾತಿ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಲಟ್ಟಿಸ್ಕೋಬೋದು. ನಾನು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಹೊಸಿಯುವಾಗ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಲಾಸ್ಟಲ್ಲಿ ಅಷ್ಟೇ ಆ ಹಿಟ್ಟನ್ನು ಸಹ ಕ್ಲೀನಾಗಿ ಈ ಥರ ರೌಂಡಾಗಿ ಬಿಟ್ಟು ನೀವು ಶೇಪ್ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಸುತ್ತು ಹಿಟ್ಟೆಲ್ಲ ನಾನು ಬಿಟ್ಟರೆ ಏನಕ್ಕೆ ಅಂತ ಅಂದರೆ ಎಣ್ಣೆಯಲ್ಲಿ ಇದೆಲ್ಲ ಹಿಟ್ಟೆಲ್ಲ ಬಿದ್ದಾಗ ಎಣ್ಣೆ ಕರೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ರಿಮೂವ್ ಮಾಡಲೇಬೇಕು. ನೋಡಿ, ಈ ಥರ ದೊಡ್ಡದಾಗಿ ನೀವು ಎಷ್ಟಾಗಲ ಬೇಕಾದ್ರೂ ಲಟ್ಟಿಸ್ಕೋಬೋದು. ನಾನು ಇಷ್ಟಾಗಲ ಚಪಾತಿ ಮಣೆ ಕೆಳಗಡೆ ಕೂತ್ಕೊಂಡು ಮಾಡೋದ್ರಿಂದ ಚಪಾತಿ ಮಣೆ ಮೇಲೆ ಮಾಡ್ತೀನಿ. ನಾನು ಮೇಲ್ಗಡೆ ಟಾಪ್ ಕೌಂಟರ್ ಮೇಲೆ ಇಟ್ಕೊಂಡು ನಾನು ಲಟ್ಟಿಸೋಲ್ಲ. ಹಾಗಾಗಿ ನೋಡಿ, ಈ ಥರ ಶೇಪೆಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ನೀವು ಹೀಗೆ ಒಮ್ಮೆ ಟ್ರೈ ಮಾಡಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇದು ಮಕ್ಕಳಿಗೋಸ್ಕರ ಮನೆಯಲ್ಲಿ ಯಾವುದೇ ಪೇರೆಂಟ್ಸ್ ಆಗಲಿ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಅಂದರೆ ಇಂಥ ತಿಂಡಿಗಳೆಲ್ಲ ತುಂಬಾ ಇಷ್ಟ. ಅಪ್ಪ ಅಮ್ಮ ಹೊರಗಡೆ ಔಟ್ಸೈಡ್ ಫುಡ್ಡು ಕೊಡೋದಕ್ಕಿಂತ ಈ ಥರ ಫುಡ್ಡುಗಳನ್ನ ಮನೆಯಲ್ಲೇ ನೀವು ಶ್ರಮ ಆದರೂ ಪರವಾಗಿಲ್ಲ, ಮಾಡಿಕೊಟ್ರೂ ಪರವಾಗಿಲ್ಲ. ಒಂದು ಸತಿ ಶ್ರಮ ಅನಿಸುತ್ತೆ, ನೀವು ಇನ್ನೊಂದು ಸತಿ ಪದೇ ಮಕ್ಕಳಿಗೆ ಎಣ್ಣೆನಲ್ಲಿ ಹಾಕಿ ಕೊಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರೇ ನೋಡ್ತಿದ್ರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ನನ್ನದೊಂದು ರಿಕ್ವೆಸ್ಟು. ಎಲ್ಲನೂ ಈ ಥರ ಜೋಡಿಸಿ ಇಟ್ಕೊಳ್ತೀವಿ.
ಎಷ್ಟು ಚೆನ್ನಾಗಿ ಎಲ್ಲನೂ ಇರುತ್ತೆ 2 ಪ್ಲೇಟಲ್ಲಿ ನೋಡಿ. ಇಷ್ಟೊಂದು ಆಗಿದೆ. ಇನ್ನೂ ಸಹ ಬೇಕಾದರೆ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೋಬೋದು. ನಾನು ಸ್ವಲ್ಪ ಫಸ್ಟ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ನಾನು ಇಡ್ಲಿ ಪಾತ್ರೆಗೆ ಇಷ್ಟು ನೀರು ಹಾಕ್ಕೊಳ್ತೀನಿ. ಯಾಕೆ ಇಡ್ಲಿ ಪಾತ್ರೆಯಲ್ಲಿ ಮಾಡೋದು ತೋರಿಸ್ತಾ ಇದ್ದಾರೆ ಅಂತ ಅಂದರೆ, ನಾವು ಮಾಮೂಲಿ ಪೂರಿನ ನಾವು ಆವಾಗಲೇ ಮಾಡಿ ಆವಾಗಲೇ ಲಟ್ಟಿಸಿ ಆವಾಗಲೇ ತಿಂದು ಖಾಲಿ ಮಾಡ್ತೀವಿ. ಇದು ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ನಾನು ಈ ಥರ ಇದನ್ನು ಹೇಳ್ಕೊಡ್ತಾಯಿದ್ದೀನಿ. ನೀವು ನಿಮಗೆ ಗೊತ್ತಿಲ್ಲ ಅಂತಂದರೆ ಈ ಸತಿ ಈ ಥರ ಒಮ್ಮೆ ಟ್ರೈ ಮಾಡಿ. ನೋಡಿ, ಎಲ್ಲ ಕ್ಲೀನಾಗಿ ಅದೇ ಶೇಪಲ್ಲಿ ನಾನು ತೊಗೊಂಡಿರೋದ್ರಿಂದ ನೀಟಾಗಿ ಒಂದೊಂದಾಗಿ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ನಾನು ಲೋ ಸಿಮ್ ಇಟ್ಟಿದ್ದೀನಿ. ಲೋ ಸಿಮ್ಮಲ್ಲಿ ಮಿನಿಮಮ್ 2 ನಿಮಿಷ ಆದರೂ ಬೇಯಿಸಬೇಕಾಗುತ್ತೆ. ತುಂಬ ಹೊತ್ತೇನು ಬೇಯಿಸೋಂಗಿಲ್ಲ, 20 ನಿಮಿಷ 10 ನಿಮಿಷ ಏನು ಬೇಯಿಸೋಂಗಿಲ್ಲ. ಸುಮ್ಮನೆ ಇದಕ್ಕೆ ಹಬೆ ತಟ್ಟಿದ್ರೆ ಸಾಕು. ಹಾಗೆ ಸ್ವಲ್ಪ ರಬ್ಬರ್ ಥರ ಆಗೋಗುತ್ತೆ, ಕ್ಲೀನಾಗಿ ಕಟ್ಟಾಗೋದಿಲ್ಲ, ಏನಿಲ್ಲ. ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಒಂದೊಂದಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡಾಗ ಇನ್ನೊಂದು ನಮ್ಮ ಮನೆಯಲ್ಲಿ 3 ಪ್ಲೇಟ್ ಇದೆ. 28 ಇಡ್ಲಿ ಒಟ್ಟಿಗೆ ಆಗುತ್ತೆ. 3 ಪ್ಲೇಟಲ್ಲೂ ಸಹ ನಾನು ಜೋಡಿಸ್ಕೊಳ್ತೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ದೊಡ್ಡದು ಜಾಸ್ತಿನೂ ಮಾಡಿಟ್ಕೋಬೋದು. ಮಕ್ಕಳು ಜಾಸ್ತಿ ಇದ್ದರೆ ಜಾಸ್ತಿ ಮಾಡಿಟ್ಕೋಬೋದು, ಕಡಿಮೆ ಇದ್ದರೆ ಕಡಿಮೆ ಮಾಡಿಟ್ಕೋಬೋದು. ನಾವು ಸಹ ನಮಗೆ ಹೊಟ್ಟೆ ಹಸಿವಾಯ್ತಪ್ಪ, ನಮಗೇನೋ ಒಂದು ಮನೇಲಿ ಬೇಕು ಅಂದಾಗ ನೀವು ಮಾಡಿಕೊಂಡು ಎಣ್ಣೆಯಲ್ಲಿ ನೀವು ಕರೆದ್ಬಿಟ್ಟು ತಿನ್ಬೋದು. ಮತ್ತು ಇದಕ್ಕೆ ಪೂರಿಗೆ ಕಾಂಬಿನೇಷನ್ ಬೆಸ್ಟು. ನೀವು ಸಾಗು ಆದರೂ ಮಾಡ್ಕೋಬೋದು, ದಾಲ್ ಮಾಡ್ಕೋಬೋದು, ಚಟ್ನಿ ಮಾಡ್ಕೋಬೋದು. ನಾನು ಇವತ್ತು ಯಾವುದೇ ಥರ ಅದನ್ನು ಮಾಡಿಲ್ಲ, ತೋರ್ಸೋಕ್ಕೆ ಅಂತಲೇ ಒಂದು ವಿಡಿಯೋ ಮಾಡೋಕ್ಕೆ ಅಂತಲೇ ಮಕ್ಕಳಿಗೋಸ್ಕರ ಇದು ಮಾಡಿರೋಂಥ ರೆಸಿಪಿ ಈ ಪೂರಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ಎಲ್ಲನೂ ನಾನು ತೇಲ್ಸಿ ಇಟ್ಕೊಂಡಿದ್ದೆ. ನೀವು ಹಾಗೇನೂ ಸಹ ಮಾಡ್ಬೋದು, ಹಬೆನಲ್ಲಿ ಹಿಡ್ದಿರನೂ ಸಹ ಮಾಡ್ಬೋದು. ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ ತುಂಬಾ ಖುಷಿಯಾಗುತ್ತೆ. ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬಂದಿದೆ ಅಂತ ನನಗೆ ತುಂಬಾ ಖುಷಿ ಆಯಿತು. ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಹೈ ಫ್ಲೇಮ್ ಇಟ್ಕೊಳ್ಳಿ, ಪರವಾಗಿಲ್ಲ. ಹೈ ಫ್ಲೇಮ್ ಇಟ್ಕೊಂಡ್ರೂ ಚೆನ್ನಾಗಿ ಬೇಯುತ್ತೆ. ಲೋ ಸಿಮ್ ಏನೂ ಬೇಕಾಗಿಲ್ಲ. ಹೈ ಫ್ಲೇಮಲ್ಲಿ ಅಂದರೆ ಬೇಗ ಮಾಡ್ಬೋದು. ಮತ್ತು ನೋಡಿ, ಎಷ್ಟು ಚೆನ್ನಾಗಿ ಪಾನಿಪುರಿ ಥರ ಉಬ್ಬಿದೆ. ಎಷ್ಟು ಪಾನಿಪುರಿ ಥರ ಉಬ್ಬಿ ಬಂದಾಗ ಅದು ಬ್ರೌನಿಷ್ ಆಗೋವರೆಗೂ ನಾವು ಬೇಯಿಸ್ಕೊಳ್ಳೋಣ. ಏಕೆಂದರೆ ಚಿರೋಟಿ ರವೆ ಹಾಕೋದ್ರಿಂದ ಸ್ವಲ್ಪ ಹಾರ್ಡ್ ಇರುತ್ತೆ, ಹಾಗಾಗಿ ನಾವು ಅದನ್ನು ಬೇಯಿಸಬೇಕು. ಅದ್ರ ಮೇಲೆ ಎಣ್ಣೆನೂ ಸಹ ಅದು ಎಣ್ಣೆಗೆ ಹಾಕಿದ ತಕ್ಷಣ ಆದಮೇಲೆ ಎಣ್ಣೆನೂ ಸಹ ನಾವು ಹಾಕ್ತಾಯಿದ್ರೆ ಚೆನ್ನಾಗಿ ಇನ್ನೂ ಉಬ್ಬುತ್ತೆ. ಸೋಡಾ ಬೇಡ, ಏನು ಬೇಡ, ನೆನೆಸೋದು ಬೇಡ. ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ? ನಿಮಗೆ ಇದು ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ. ಈ ವಿಡಿಯೋ ಇಷ್ಟ ಆಯಿತು ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೊಂದು ರಿಕ್ವೆಸ್ಟು, ಬೆಲ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಬೆಲ್ ಅಂತ ಕೊಡಿ. ಬೆಲ್ ಅಂತ ಕೊಟ್ಟಮೇಲೆ ಆಲ್ ಅಂತ ಕೊಡಿ. ಆಲ್ ಅಂತ ಕೊಟ್ಟಮೇಲೆ ನನ್ನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿದವ್ರಿಗೆ ಎಲ್ರಿಗೂ ತುಂಬು ಧನ್ಯವಾದಗಳು. ಹಾಗೂ ಇದು ಮಕ್ಕಳಿಗಾಗಿ ಮಾಡಿರುವಂಥ ಒಂದು ರೆಸಿಪಿ ಎಲ್ಲ ಪೇರೆಂಟ್ಸ್ಗಳಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಈ ವಿಡಿಯೋ ಮುಖಾಂತರ ನಿಮ್ಮ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಲೈಕು, ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಇದು ನನ್ನ ಮೊದಲ ಪ್ರಯತ್ನ, ಯಾವತ್ತೂ ಮಾಡಿಲ್ಲ. ನಾನು ಬೇರೆ ಪೂರಿ ಮಾಡಿದ್ದೆ. ಈ ಮೊದಲ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇದೆ ಅಂತ ಭಾವಿಸ್ತೀನಿ. ದಯವಿಟ್ಟು ನಮ್ಮ ಸ್ವರ್ಣಗೌರಿ ಲಾಗ್ಸ್ ಚಾನಲ್ನ ಉಳಿಸಿ ಬೆಳೆಸಿ. ನಿಮ್ಮ ಪ್ರೀತಿ, ಆಶೀರ್ವಾದ ಮತ್ತು ಎಲ್ಲ ಬೇಕು. ವಿಡಿಯೋ ನೋಡಿದವರಿಗೆ ತುಂಬ ಧನ್ಯವಾದಗಳು. ಜೈ ಶ್ರೀರಾಮ್, ಜಯ